ಕಳೆದ 3 ವರ್ಷದಿಂದ ಶ್ರೀಮತಿ ತ್ರಿವೇಣಿ ಶೆಟ್ಟಿಕೆರೆ ಸಾಹಿತ್ಯ ಪ್ರತಿಷ್ಠಾನ ಎಂಡಿಗೇರಿ ಈ ವತಿಯಿಂದ ಪ್ರತಿ ವರ್ಷ ರಾಜ್ಯಮಟ್ಟದ ಒಂದು ಸಾಹಿತ್ಯ ಪ್ರಶಸ್ತಿಯನ್ನು ಕೊಡಮಾಡ್ತಿರೋದು ತಮಗೆಲ್ಲರೂ ಗೊತ್ತಿರುವ ಸಂಗತಿ. ಹಾಗೂ ಅದರ ಬಗ್ಗೆ ತಾವೆಲ್ಲರೂ ಇದುವರೆಗೆ ಸಾಕಷ್ಟು ಪ್ರಚಾರ ಕೊಟ್ಟಿದ್ದು ನಾವೆಲ್ಲರೂ ತಿಳಿದ ಸಂಗತಿ. ಅದೇ ರೀತಿಯಾಗಿ ಈ ವರ್ಷ ಅಂದರೆ 2025 ಸಾಲಿಗಾಗಿ ನಾವು ಈ ಒಂದು ತ್ರಿವೇಣಿ ಸಾಹಿತ್ಯ ಪ್ರಶಸ್ತಿಗಾಗಿ ಕೃತಿಗಳನ್ನು ಆಹ್ವಾನ ಮಾಡಿದಾಗ ರಾಜ್ಯ ಮತ್ತು ರಾಜ್ಯದಾಚೆಯಿಂದ ಸುಮಾರು 149 ಒಂದು ಕೃತಿಗಳು ಬಂದವು. ಅದರಲ್ಲಿ ಕವನ ಸಂಕಲನ, ಕಥಾ ಸಂಕಲನ ಮತ್ತು ಕಾದಂಬರಿ ಈ 3 ಪ್ರಕಾರದಲ್ಲಿ ನಾವು ಒಂದು ಆಹ್ವಾನ ಮಾಡಿದ್ದೀವಿ. ಅದರಂತೆ ಆ ಒಂದು 149 ಕೃತಿಗಳಲ್ಲಿ ನಾವು 3 ಕೃತಿಗಳನ್ನು ಆಯ್ಕೆ ಮಾಡಬೇಕಾಗಿತ್ತು. ಹಾಗೇನೆ ಆರಂಭದಲ್ಲಿ ಮೊದಲ ಹಂತದಲ್ಲಿ ಸ್ಥಳೀಯ ಸಾಹಿತ್ಯಗಳು ಸೇರಿಕೊಂಡು ಅದನ್ನು ನಾವು ಟಾಪ್ 10 ಅನ್ನೋ ಥರ ಒಂದು ಆಯ್ಕೆ ಮಾಡಿದ್ದೀವಿ. ಅದಾದ ನಂತರ ರಾಜ್ಯದ ಹಿರಿಯ ಸಾಹಿತ್ಯಗಳ ಒಂದು ಕಿರುಬರನ್ನ ನೇಮಕ ಮಾಡಿ ಅವರ ಮುಖಾಂತರ ಅಂತಿಮವಾಗಿ ಈ 3 ಪ್ರಕಾರ ಅಂದರೆ ಕಥೆ ಇರ್ಬೋದು, ಕಾವ್ಯ ಇರ್ಬೋದು, ಕಾದಂಬರಿ ಈ 3 ಪ್ರಕಾರದಲ್ಲಿ ಕೂಡ ಒಂದೊಂದು ಕೃತಿಯನ್ನು ಆಯ್ಕೆ ಮಾಡಿಕೊಂಡು ಕೇಳಿಕೊಳ್ಳಿದಾಗ ಅವರು ಕೂಡ ಒಂದು ಟಾಪ್ 10 ಕೃತಿಗಳಲ್ಲಿ ಒಂದೊಂದು ಕೃತಿಯನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಒಂದು ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ನಾಡಿನ ಹಿರಿಯ ಸಾಹಿತ್ಯಗಾರರಂಥ ಕವಿಗಳು ಮತ್ತು ಕಾದಂಬರಿಕಾರರಂಥ ಡಾಕ್ಟರ್ ಚಿದಾನಂದ ಸಾಲಿ ಅವರಿದ್ದರು. ಹಾಗೆ ಖ್ಯಾತ ವಿಮರ್ಶಕರಾದಂಥ ಡಾಕ್ಟರ್ ತಾರಿಣಿ ಶುಭಾಯಿನವರಿದ್ದರು. ಜೊತೆಗೆ ಕಾದಂಬರಿಕಾರರು ಮತ್ತು ಕಥೆಗಾರರಾದಂಥ ಕಮ್ಮನಾಡಿಗ ನಾರಾಯಣ ಅವರು ಈ ಒಂದು ತೀರ್ಪುಗಾರರಾಗಿ ಈ ಒಂದು ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಜೊತೆಗೆ ಅವರು ಒಂದು 3 ಕೃತಿಗಳನ್ನ ಆಯ್ಕೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ಆ ಒಂದು 3 ಕೃತಿಗಳ ಒಂದು ಈ ಫಲಿತಾಂಶ ಘೋಷಣೆ ಇವತ್ತು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಕಾದಂಬರಿ ಪ್ರಕಾರದಲ್ಲಿ ತೊಂಡೆ ಚಪ್ಪರ ಅನ್ನೋ ಕಾದಂಬರಿ, ಯಾರು ಪ್ರಮೋದ ಮರವಂತೆ ಬರೆದಂಥ ಕಾದಂಬರಿ ಈ ಒಂದು ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಅದರ ಜೊತೆಗೆ ಶುದ್ಧ ಸತ್ಯನವರ ಒಂದು ತೇಗದ ಕುರ್ಚಿ ಕಥಾ ಸಂಕಲನ ವಿಭಾಗದಲ್ಲಿ ಆಯ್ಕೆಯಾಗಿದ್ದು, ಜೊತೆಗೆ ಕವನ ಸಂಕಲನ ವಿಭಾಗದಲ್ಲಿ ಶ್ರೀಮತಿ ಶೋಭಾ ನಾಯಕ್ ಅವರ ಅರ್ಧ ಮುಖಗಳ ಶಹರು ಅನ್ನುವ ಈ 3 ಕೃತಿಗಳನ್ನ ಎಲ್ಲ ತೀರ್ಪುಗಳು ನನಗೆ ನೀಡಿದ್ದು. ಜೊತೆಗೆ ಈ ಒಂದು 3 ವಿಜೇತರಿಗೆ ತಲಾ 10,000 ರೂಪಾಯಿ ನಗದು ಬಹುಮಾನ ಜೊತೆಗೆ ಸ್ಮರಣಿಕೆ ನೀಡಿ ಸನ್ಮಾನ ಮಾಡ್ತಾ ಇದ್ದೀವಿ.